ಎಲ್ಲರಿಗೂ ನಮಸ್ಕಾರ. ರೈಲ್ವೆ ಕಾಮಗಾರಿ ಪರಿಶೀಲಿಸಿದ ವಿ ಸೋಮಣ್ಣ. ಡಿಸೆಂಬರ್ 30, 2026ಕ್ಕೆ ತಾಲೂಕಿಗೆ ರೈಲು. ಪಾವಡ ತಾಲೂಕಿಗೆ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವರು ಹಾಗೂ ತುಮಕೂರು ಲೋಕಸಭಾ ಸದಸ್ಯರಾದ ವಿ ಸೋಮಣ್ಣ ಮಧುಗಿರಿ ಸಭೆಯನ್ನು ಮುಗಿಸಿಕೊಂಡು ತಾಲೂಕಿಗೆ ಟಿಎನ್ ಪೇಟೆ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ರೈಲ್ವೆ ಕಾಮಗಾರಿಯನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಶಾಸಕರಾದ ಎಚ್ ವಿ ವೆಂಕಟೇಶ್, ಮಾಜಿ ಶಾಸಕ ತಿಮ್ಮರಾಯಪ್ಪ, ಬಿಜೆಪಿ ಹಾಗೂ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ರೈಲ್ವೆ ಅಧಿಕಾರಿಗಳಿದ್ದರು. ವರದಿ ಮಾರುತಿ MS ಮೀಡಿಯಾ. ಹೇಳಿ ಏನಾಗಬೇಕು ಹೇಳಿ. ಒಂದು ಸ್ವಾಮಿ ಒಂದು ನಿಮಿಷಪ್ಪ. ನಾನು ಇವತ್ತು ಬಂದಿದ್ದು ಪಾವಗಡದಿಂದ ತುಮಕೂರಿಗೆ ಅದನ್ನು ಏನಾದ್ರು ಮಾಡಿ ಮಾಡಿಸೋದಕ್ಕೆ ಬಂದಿದ್ದೀವಿ 2 ವರ್ಷದಲ್ಲಿ. ಒಂದು ಅದಕ್ಕೆ ಮತ್ತೆ ಚಿತ್ರದುರ್ಗ, ದಾವಣಗೆರೆ, ತುಮಕೂರಿಗೆ ಒಟ್ಟು ಸೇರಿ 1,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 1,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಏನಾದ್ರು ಮಾಡಿ ಆಯ್ತು ಬಿಡಮ್ಮ ಬಿಡೋ. ನಾನು ನಿಮ್ಮ ಎಲ್ಲ ನುಂಗ್ಕೋತಾನೆ ಸ್ವೀಕರಿಸ್ಕೊಂಡು ನೀನು ಏನಣ್ಣ ನಾನು ಹೇಳಿ ಸರಿ ಅಲ್ವಣ್ಣ? ಅದಕ್ಕೆ ಇಷ್ಟು ಮಾತಾ ಹೇಳ್ತೀನಿ. ಇದು ಮೋದಿಯವ್ರ ಕೊಡುಗೆ. ದಯವಿಟ್ಟು ಇವಾಗ ನಾವು ಊಟ ಮಾಡ್ಬೇಕಾದ್ರೆ ವೆಂಕಟರಮಣಪ್ಪನವರು, ತಿಮ್ಮರಾಯಪ್ಪ ಮತ್ತು ವೆಂಕಟೇಶ್ ಅವ್ರ ಮಗ ಯಾವುದು ನೀರನ್ನು 2-3 ಹೇಳಿದ್ದಾರೆ. ಅದಕ್ಕೆ ಇನ್ನೊಂದ್ಸಾರಿ ಬರ್ತೀನಿ. ಬಂದಾಗ ನಿಮ್ಮ ಜೊತೆಲ್ಲ ಕರ್ಕೊಂಡು ಹೋಗ್ತೀನಿ. ಚುನಾವಣೆ 1 ತಿಂಗಳವರೆಗೂ ನಾವು ಅಭಿವೃದ್ಧಿ ನೋಡೋಣ. ಆ 1 ತಿಂಗಳಲ್ಲಿ ಎಲೆಕ್ಷನ್ಗೆ ಹೋಗೋಣ. ಯಾರಿಗೆ ಅದೃಷ್ಟ ಆಗ್ತದೆ ಅವ್ರಿಗೆ ಆಯ್ತಾರೆ. ನಾನು ಮಂತ್ರಿ ಆಯ್ತೀನಿ, MP ಆಯ್ತೀನಿ ಅಂತ ಕೇಳು ವೆಂಕಟರಮಣಪ್ಪ ಹೇಳ್ತಾರೆ ಎಲ್ಲ ಕತೆ. ಇವೆಲ್ಲ ಬ್ರಹ್ಮಂದು ಸಂದೇಶ, ಒಳ್ಳೆತನ, ಒಳ್ಳೆ ನಡವಳಿಕೆ, ನಿಷ್ಕಲ್ಮಸವಾದ ಭಾವನೆ. ಅದು ನಾನು ಇರೋದ್ರಿಂದ ನನಗೆ ಇಷ್ಟೊಂದು ಧೈರ್ಯ. ಹಾಗಾಗಿ ಎಲ್ಲ ಒಳ್ಳೇದಾಯ್ತದೆ. ಆರಾಮಾಗಿದ್ದೀನಿ. ಧನ್ಯವಾದಗಳು ಕಣಕ್ಕೆ. ಒಳ್ಳೆ ಊಟ ಬಿಜೆಪಿ ಜನತಾ ದಳ ಒಂದೇ. ಅಂಜನಪ್ಪನೇ ಮಾಡ್ಬಿಟ್ರೆ ಅಧ್ಯಕ್ಷರಾಗಿ ನಮ್ಮದು ಪಾವಡ ತಾಲೂಕು ಚಿತ್ರದುರ್ಗ ಜಿಲ್ಲೆಗೆ ಸೇರಿದೆ. ಇದನ್ನು ತುಮಕೂರು ಜಿಲ್ಲೆಗೆ ಸೇರಿದ್ದಾರೆ ಮತ್ತು ತಮ್ಮ ಅನಿಸಿಕೆ ಹೇಳ್ಬೇಕು ಅಂತ ದಯವಿಟ್ಟು ಇದನ್ನ ನೀವು ಗಣನೆ ತಗೊಂಡು ಒಂದು ನಿಮಿಷ ತಗೊಳ್ಳಿ. ನಾನೇ ಎತ್ಬೇಕು ಅಂತ ದಯವಿಟ್ಟು ಪಾವಗಡ ಮತ್ತೆ ಮಧುಗಿರಿನ ಇಲ್ಲ ಶಿರಾ 1 ನಿಮಿಷಪ್ಪ ತುಮಕೂರು. ಅದಕ್ಕೆ ನಮ್ದು ಎಲ್ಲ ಪೂರ್ತಿ ಅದೇ ಇರಲಿ ಅಂದ್ಬಿಟ್ಟು ಬರ್ಕೊಡ್ರಿ. ಇದಾಗೋದಿಲ್ಲ, ದಯವಿಟ್ಟು ಅದನ್ನು ಮಾಡಿಸ್ತೀನಿ. ಮಾಡಿಸಿ ಸರ್. ತುಂಬ ಧನ್ಯವಾದಗಳು ಭರವಸೆ ಕೊಟ್ಟಿದ್ದಕ್ಕೆ. ಒಳ್ಳೆದಾಗಲಿ. ಕಿತ್ತಾಡ್ಕೊಂಡು ಬೇಡ್ರಿ. ಯಾವತ್ತು ಚುನಾವಣೆ 1 ತಿಂಗಳು ಹಂಗೇನೆ. ಅವನು ಕೂಡ ಹಂಗೆ ನಡ್ಕೋತಾನೆ. ನಿಮ್ಮಪ್ಪ ಅಂತೂ ಇನ್ನೂ ಚೆನ್ನಾಗಿ ನಡ್ದವ್ರೆ. ನೀನು ಹಂಗೆ ನಡ್ಕೊಂಡು ಹೋಗ್ರಿ. ಬರ್ತೀನಿ. ಒಳ್ಳೇದಾಗಲಿ. ಸ್ಥಳ ಪರಿಶೀಲನೆ ಹೋಗ್ತಾ ಇದ್ದೀನಿ.
ಅವರಿದ್ದಾರಲ್ಲ ಮಾತಾಡ್ತೀನಿ. ಆಯ್ತು, ದಯವಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಹೇಳಿ. ಮತ್ತೆಯಿಂದ ಅವಕಾಶ ಸಿಗೋದಿಲ್ಲ. ನಾನೇ ಬಂದಿದ್ದೀನಿ, ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಿ. ನೀವು ಬಂದಿರೋದಕ್ಕೆ ಎಸ್ ಸರ್ ನೋಡ್ರಿ, ಮತ್ತೆ ನೀವೇ ಇರಬೇಕು. ಆಮೇಲೆ ಕ್ಯಾಮ್ರಾ दीजिए, प्रपोजल दीजिए, हमें लेंगे यस कंप्लीट। कर्नाटक में कितने सभी होने हाँ 2 मिनट ये अब दीजिए। मंडे ट्यूसडे हमको परमिशन देने को देंगे। अच्छा है नहीं? बहुत अच्छा आइडिया सर। जी जी ನಾವು ಬಸ್ ಕಮಿಷನ್ ತಗೋತೀನಿ, ಹೌದು ಫೋನ್ ಹಾಕ್ಕೊಡ್ತೀನಿ ಒಂದು ಜೊತೆಗೆ. ಇಲ್ಲ ಅಂದ್ರೆ ಮೇಲೆ ಇಂಜೆಕ್ಷನ್ಗಳು ಬರ್ತಾವೆ ಅನಿಸ್ತಾ ಮಾಡ್ತೇವೆ. ಒಳ್ಳೆಯವರಿಗೆ ಕೋಟೆಲ್ಲ ಇತ್ತು ಸರ್. ಕೊಟ್ಟಲ್ಬಿಡ ಬಿಸಿಲು ಅಂತ ಸರ್, ನಮ್ಮ ತಾಲೂಕು ಬಿಸಿಲು ಸರ್. ಏ ತಿಮ್ರಾಯಪ್ಪ, ಏಯ್ ಪವನ ಕೊಟ್ಟಲ್ಲಪ್ಪ ಅಲ್ಲೇ ನಮ್ದು ಇದು ಕೊಡು. ಅಲ್ಲ ಆ ಒಂದೇ ಒಂದು ಹಣ ನಾನು ಬರ್ಬೇಕಂದ್ರೆ ನೀವು ಡೆಲ್ಲಿಲಿ ಇದ್ದೆ, ಅದಕ್ಕೆ ಬೇಗ ಬೇಗ ತಮ್ಮ ಇದ್ದಂಗೆ ಅಲ್ಲೇ ಬಾ, ಅಲ್ಲೇ ಬಾ. ದಯವಿಟ್ಟು ಹಿಂದೆ ಬನ್ನಿ, ಹಿಂದೆ ಬಂದು ಆರಾಮ ತಗೊಳ್ಳಿ. ಎಲ್ಲಿ ನೋಡಿ ಮೊಬೈಲ್ ಮುಂದೆ ಬರಬೇಡಿ, ಬನ್ನಿ. ಎಲ್ರಿ ತಲೆ ಹಾಕ್ತೀರಾ ಅಲ್ಲಿ? ಅಪ್ಪ ಒಂದು ನಿಮಿಷ ರೀ. ಕಿಲೋಮೀಟರ್ ಕಂಪ್ಲೀಟ್ स्टेज पे स्टेज कंप्लीट फर्स्ट स्टेज हम लोग पावगड़ा डीजे मैन उन्हें करने का कभी ಹಿಂದೆ ಬನ್ನಿ. ಎಲ್ಲ क्या क्या करना क्या कैसा करना मतलब थोड़ा आप तो चिंता किया तो ನೀವು ಹೇಳಿ ಇಲ್ಲೇ ಇರ್ತೀರಾ, ಇಲ್ಲ ನಮ್ಮ ನಾವು ಬೇಕು ಬೇಡ ಅನ್ನೋಕ್ಕಾಗೋದೇ ಇಲ್ಲ. ನಿಜವಾಗ್ಲೂ ಇಷ್ಟೊಂದು ಫ್ಲೆಕ್ಸಿಬಿಲಿಟಿ ಕೆಲಸ ಮಾಡೋದು ನೋಡಿ ಆನೈಸಿದ್ದಾರೆ. ದಯವಿಟ್ಟು ಸಾಹೇಬ್ರೆ, ನನಗೆ ಒಂದೇ ಒಂದು ಇಂಚು ಜಾಗ 15 एकड़ आपको टेंडर करने का टोटली अभी टेंडर करने తలకే కనబడుకుంటే ఇది ఇడతలే ఏం చేస్తాం नहीं दीजिए 15 days क्या क्या आपका नाम पीडब्ल्यू का बहुत ये कर कोई मुझे भी मालूम है। आप काम करने का अभी 10% भी छोड़िए, आपको 30 है। मुझे ऐसे बोलना 2 वर्ष पे है उधर एक कहता भी को वापस आना है, इसीलिए मुझे विथिन 2 years ये कंप्लीट कैमरे बंदी रहता हुआ अब मुझे डिश बात किया ಎಲ್ಲ ಹಿಂದಿನ 20 ದಿವಸ ಕಲ್ತಿರೋದು ಏನು ಗೊತ್ತಾಗಲಿಲ್ಲ. अच्छे से बात करते ಸೂಪರ್ ಗ್ರೇಟ್ ಗಾಡ್ अच्छे से बात करते 20 ದಿವಸದಲ್ಲಿ ಹೌದಾ ಸರ್? ಮೊದಲು ಬರ್ತಿಲ್ಲ ನಿಮಗೆ? ಹಿಂದಿ ವಿರುದ್ಧವಾಗಿ ಮೊಬೈಲ್ వెనకనే తీసుకోండి. అందరూ పెడితే మొబైల్ అవుట్ వస్తుంది. ಸ್ಟೂಡೆಂಟ್ ನಾನು ಅವಾಗ ಹೈಸ್ಕೂಲ್ನಲ್ಲಿ ಜೈಲ್ಗೆ ಹಾಕ್ಬಿಟ್ಟಿದ್ದೀನಿ. ವಿಪರ್ಯಾಸ ಇವಾಗ ಹಿಂದಿಯಲ್ಲಿ ಆಕ್ಟಿವ್ ಆಗಿದಾರಲ್ಲ, ಗ್ರೇಟ್. ಖರ್ಚಾ कर रहे हैं 25 लाख। 2 कोर्स में कैसा है क्या होता है? नो मिनिमम पावगड़ा ये हिस्टोरिकल प्लेस ఎంత కాస్ట్ ఇది? हिस्टोरिकल ಆಗೋದಿಲ್ಲ 20 ಕೋಟಿ ಅಂತ. 98 ಇಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಸೇರ್ಕೊಂಡು 20 ಕೋಟಿ ಬರುತ್ತೆ. 20-25 ಗತಿಶಕ್ತಿ ತಾನೆ ಅಲ್ಲ ಸರ್, ಇದು ಸಪ್ರೇಟ್ ನಮ್ಮದು ಕನ್ಸ್ಟ್ರಕ್ಷನ್ ಸರ್. कंस्ट्रक्शन मार्ग अभी फर्स्ट क्लास बना, आंध्र से इधर आते हैं भारत का इसलिए बहुत अच्छा है। बोले सही है ना पूरे पास
ಚಿಮ್ರಾಯಪ್ಪ ಭಾರತಂತೆ ಸ್ವಲ್ಪ ಹಿಂದೆ ಬಂದ್ಬಿಡಿ ಸರ್ ಎಲ್ಲರೂ ವೈಡಲ್ ಎಲ್ಲ ಈಗ ಇದು ಗಾಡಿಗೆ ಇಡ್ಸು ನಾನೇ ನಮ್ಗೊಬ್ಬ ಯಾಕೆ ಸುಮ್ಮನೆ ಇರಪ್ಪ ಸರ್ ಮುಂದೆ ಬನ್ನಿ ಸರ್ ಈ ಕಡೆ ತಿರ್ಬೇಡಿ ಸರ್ ಸರ್ ಹಲೋ ಯಜಮಾನರಿಗೆ ನಮ್ಮ ಬಸವರಾಜ ಇನ್ನೊಂದು ಕೊಡ್ರಪ್ಪ ಬನ್ನಿ ಮರದ ಬಾಬು ಕೊಡ್ಸಿ ಸರ್ ಆಮೇಲೆ ಏನ್ ಮಾಡ್ತೀರಾ ಸರ್ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ उसका बाप उधर मेरा इसका बाप का आपका सबके भी लीडर है चलिए ಒಂಚೂರ ಇದು ವಿಡಿಯೋ ಮಾಡ್ಕೊಂಡು ಬರ್ರಪ್ಪ ಇದ್ ಕಡೆಗೆ ಬರ್ರಪ್ಪ ನಿಧಾನ ಪದ್ಮ ಗೋಪಾಲ್ ಜಿ ಪ್ಯಾಂಟ್ ಬೈ ಮಟ್ಟು ಎಕ್ಸಿಕ್ಯೂಟಿವ್ ನನಗೆ ಟೆಂಡರ್ಗಳದು ಮತ್ತೊಂದು ಮಗದೊಂದು ಇನ್ನೊಂದು ತಿಂಗಳಲ್ಲಿ ಸೆಷನ್ ಮುಗಿಸ್ಕೊಂಡು ನಾನು ಎಷ್ಟು ತಾರೀಕು 13 ಮುಂದೊಂದು ತಿಂಗಳು एक भी जेंडर नहीं ಕಷ್ಟ ಇದೆ ಮಾತು ಒಬ್ರು ಮಾತಾಡೋದು ಕೇಳಿ ಸುಮ್ಮನೆ ಇಲ್ಲೆಲ್ಲೋ ನೀನು ಯಾವ ಪೇಪರ್ ತಮ್ಮ ನಮ್ದು ಯಾಕೆ ಹೇಳ್ತೀನಿ ಅಂದ್ರೆ ಒಂದ್ ನಿಮಿಷ ತಾಳಪ್ಪ ಯಾರು ಕೇಳಿದ್ರು ಚಂದ್ರಬಾಬು ನಾಯ್ಡು ಏನಪ್ಪ ಅಲ್ಲ ಏನವ್ರು ಅಂತೆ ಅಲ್ಲಪ್ಪ ನಾನು ಹೇಳೋದ್ ಕೇಳ್ರಿ ಚಂದ್ರಬಾಬು ನಾಯ್ಡು ಏನಾಗವ್ರೆ ಚಂದ್ರಬಾಬು ನಾಯ್ಡು 16 ಸೀಟ್ ನ ಸಪೋರ್ಟ್ ನಾನು ಹೇಳೋದ್ ಕೇಳ್ರಿ ಇಲ್ಲಿ ಅವ್ರು ಏನಾಗವ್ರೆ ಇಲ್ಲಿರೋದು ಯಾರು CM ಅವ್ರು ಕೇಳಿ ಹಂಗಂತ ಹೋಗಿ ಅಲ್ರಿ ಅವ್ರು ಮಾತಾಡ್ತಾರೆ ಬೇಜ ಮಾಡ್ಕೊಬೇಡ್ರಿ ಅಲ್ಲ ಅಂದ್ರೆ ಸಾವಿರ ದೇವ್ರು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಬೇಜ ಮಾಡ್ಕೊಬೇಡಿ ಒಂದ್ ನಿಮಿಷ ತಾಳಿ ನಾವ್ ಹೇಳ್ತಾ ಇರೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೋದು. ಒಂದ್ ನಿಮಿಷ ತಾಳ್ರಿ ಅವ್ರು ಕೇಳೋದು ಸರಿ ಇದೆ ಅದು ಅವ್ರ ಹಕ್ಕು ಕೇಳಬಾರ್ದು ಅಂತ ಏನಿದೆ ಇವ್ರಿಗೆ ಯಾರು ಕೇಳಬೇಡ ಅಂತಾರೆ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಬಂದು ಬಟ್ಟೆ ಬಿಚ್ಬಿಟ್ಟು ಅಲ್ಲೆಲ್ಲ ಹೋಗಿ ನಿಂತ್ಕೋತಾರೆ ಯಾವ ನ್ಯಾಯ ರೀ ಇದು ಕಾಂಗ್ರೆಸ್ನವರು ಅಲ್ಲ ತಪ್ಪಲ್ಲಪ್ಪ ಯಾವ ನ್ಯಾಯ ಇದೆ ಇದು ಯಾವ ಒಂದು ನಿಮಿಷ ತಾಳಿ 55 ವರ್ಷ ಈ ದೇಶ ಯಾರಿದ್ದಪ್ಪ ನಾನು ಹುಟ್ಟಿದ್ದ ವೆಂಕಟೇಶ ಹುಟ್ಟಿದ್ದ ನಾನಿದ್ದೆ ನಾನು MLA ಆಗಿದೆ ಅದು ಒಂದು ಸತ್ಯ ನೀವು ಒಂದು ಸಾರಿ ಕುಡಿಯೋ ನೀರಿಗೆ ಎಷ್ಟು ಆದ್ಯತೆ ಇದೆ ಅನ್ನೋ 2 ದಿನ ನಿಮ್ಗೆ ಬುಧವಾರ ನಾನೇ ನೋಡ್ಕೋತೀನಪ್ಪ ಟ್ರೈನೊಂದು ಬಸ್ಸೊಂದು ಫ್ಲೈಟೊಂದು ಎಲ್ಲ ನಾನೇ ನೋಡ್ತೀನಿ ನನ್ನ ಆಫೀಸ್ ಬನ್ನಿ ಏನೇನು ನಡೆದಿದೆ ನೀವು ಮಾಡ್ತೀವಿ ಅಲ್ಲಿ ಮಾಡಿರೋ ಕೆಲಸನ ತೋರಿಸ್ತೀನಿ ಅದನ್ನು ಮಾಡೋದು ಬಿಟ್ಟು ಬಾಕಿದೆಲ್ಲ ಮಾಡ್ತಾರೆ ನಾವೇನು ರೀ ಮಾಡೋಣ ನಾವೇನು ಮಾಡೋಣಪ್ಪ ಹೇಳು ಆಸೆ ಇಷ್ಟೇ 12, 15, 16 ವರ್ಷದ ಯೋಜನೆ ಇಲ್ಲ ಸರ್ 1955 ಆಯ್ತಾ ಅದು ಗೊತ್ತಿಲ್ಲ ಕಣಪ್ಪ ನಾನು 51 ಕಣ ನೀನು 55 ಹುಡ್ತಾರೆ ಗೊತ್ತಿಲ್ಲ ಅದಕ್ಕೆ ನಾನು ಬಂದ ತಕ್ಷಣ ನನಗೆ ಪ್ರಧಾನಿಗಳು ಹೇಳಿದ್ದು ಒಂದೇ ಒಂದು ಕರ್ನಾಟಕದಲ್ಲಿ ಎಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ
ಪ್ರಾಜೆಕ್ಟ್ ಆಗಿಲ್ಲ. ಅದನ್ನೆಲ್ಲವನ್ನು ಏನಾದ್ರು ಮಾಡಿ ನೀವು ಇದನ್ನು ಕೈಗೆತ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಸಾರಿ ನಾವು ರಾಯದುರ್ಗ ತುಮಕೂರಿಗೆ, ತುಮಕೂರಿಂದ ಚಿತ್ರದುರ್ಗ ದಾವಣಗೆರೆಗೆ 600, 300, 700 ಕೋಟಿ ರೂಪಾಯಿ ಬರೀ ಇದಕ್ಕೆ ವರ್ಕ್ ಕೊಟ್ಟಿದ್ದೀವಿ. 300 ಕೋಟಿ ಮೇಲ್ಪಟ್ಟು ಎಲೆಕ್ಟ್ರಿಫಿಕೇಷನ್ ಕೊಟ್ಟಿದ್ದೀವಿ. ಈಗಾಗಲೇ ಕೊಟ್ಟಾಗೋಯ್ತು. ಇವಾಗ ಇನ್ನೂ ಅದಲ್ಲಿರ 250, 300 ಕೋಟಿ ಇವರ ಅಕೌಂಟ್ನಲ್ಲಿ ಈ ದುಡ್ಡಿನಲ್ಲಿ ಇದೆ. ನಮಗೆ ದುಡ್ಡೇನು ತೊಂದರೆ ಇಲ್ಲ. ಹೌದು ಸರ್. ಟೆಂಡ್ರುಗಳು ಪ್ರಜೆಕ್ಟು ಮತ್ತೊಂದು ಮಗದೊಂದು ಏನಾಗಿತ್ತು, ಅವ್ರು ಆಡಿದ್ದೇ ಆಟ ಆಗಿತ್ತು. ಅಧಿಕಾರಿಗಳು ಫೋರ್ಸ್ ಇರಲಿಲ್ಲ. ನಾನು ಬಂದ ಮೇಲೆ 1 ತಿಂಗಳು 2 ದಿನ ಆಯ್ತು. ಇವತ್ತಿಗೆ 11ನೇ ತಾರೀಕು ಚಾರ್ಜ್ ತೊಗೊಂಡೆ, ಅವತ್ತೇ ಚಾರ್ಜ್ ತೊಗೊಂಡೆ. ಮಂತ್ರಿ ಆದ ತಕ್ಷಣವೇ ಕೈಲೇ ಚಾರ್ಜ್ ತಗೊಂಡ ತಕ್ಷಣ ಸುಮಾರು ನಾನು 23-24 ಮೀಟಿಂಗ್ ಮಾಡಿದ್ದೀನಿ. 113, 114 ಗಂಟೆ ಅನ್ನೋ ರಿವ್ಯೂ ಮಾಡಿದ್ದೀನಿ. ವಾಟ್ ಈಸ್ ವಾಟ್ ಅಂತ ಅಂದ್ಬಿಟ್ಟು ಒಂದು ಅಲ್ಪ ಸ್ವಲ್ಪ ಗೊತ್ತಿದೆ. ಏನಾದರೂ ಮಾಡಿ 2026 ಡಿಸೆಂಬರ್ 30ನೇ ತಾರೀಕು ಒಳಗಡೆ ರೈಲ್ ಓಡಿಸ್ತೀರಾ? ಅಂದ್ರೆ ಅಲ್ಲಪ್ಪ, ಒಂದು ನಿಮಿಷ, ನಾನು ರೈಲ್ ಓಡಿಸೋಲ್ಲ ಗುರು, ರೈಲ್ ಓಡ್ತದೆ. ಭೂಸ್ವಾಧೀನ ಪ್ರಕ್ರಿಯೆ ತಡ ಆಗ್ತಾ ಒಂದು ಇದೆ. ನಿಮಿಷ ತಾಳಿ. ಇಲ್ಲ ಒಂದು ನಿಮಿಷ, ನಮ್ಮ ಇಲ್ಲ 1 ನಿಮಿಷ. 300 ಚಿಲ್ಲರೆ ಎಕರೆ ಇತ್ತು. ಅದು 130 ಎಕರೆಗೋ 120 ಎಕರೆಗೋ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸ್ವತಃ ನಾನು ತುಂಬ ಸಾರಿ ಗದ್ದಲ ಮಾಡಿದ್ಮೇಲೆ ಅವರೇ ಕರೆದು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಅವನು ಸುಲಭ ಬಿಡೋಲ್ಲ. 59 ROB RUB ಇದೆ. ಯಾವತ್ತೊಂದಿದು 25 ವರ್ಷದ್ದು 860 ಕೋಟಿ ಕೊಟ್ಬಿಟ್ಟು 17 ಕೋಟಿ ಕೊಟ್ಟು ಸುಮ್ಮನೆ ಕೈ ತೊಳ್ಕೊಂಡು ಕೊಟ್ಟಿದ್ರು. ನೀನು ದುಡ್ಡು ಕೊಡೋದು ಬೇಡ, ಕಾಸು ಕೊಡೋದು ಬೇಡ, ನಮ್ಗೆ ಜಾಗ ಕೊಡಪ್ಪ ಅಂತ ಕೇಳಿದ್ದೀವಿ. ಕೊಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಹೋಗಿದೆ. ನನಗನ್ನಿಸ್ತದೆ ಯಾವ್ಯಾವುದು ಹಳೆಯದು 12 ಕೇಸಿದೆ, 12 ಯೋಜನೆಗಳಿವೆ. ಈ 12 ಯೋಜನೆಗಳನ್ನು ನಾನು 3 ವರ್ಷದಲ್ಲಿ ಏನಾದ್ರು ಮಾಡ್ತೀನಿ. ಈ ಯೋಜನೆ ಮಾತ್ರ ಡಿಸೆಂಬರ್ 30ನೇ ತಾರೀಕು 26 ಕ್ಲೋಸ್ ಮಾಡ್ತೀನಿ, ಕಂಪ್ಲೀಟ್ ಮಾಡಿ. ನೀವು ಜಲಶಕ್ತಿ ಸಚಿವರು ಆಗಿದ್ದೀರಿ. ನೀವು ಹೊರಗಿನವರು ಅಂತ ಹೇಳಿ ತುಮಕೂರು ಜಿಲ್ಲೆಯಲ್ಲಿ ನೀವು ಲೋಕಸಭೆಗೆ ನಿಂತ್ಕೊಂಡಾಗ ಎಲ್ಲರೂ ಇದು ಮಾಡಿದ್ರು. ಆದ್ರೂ ನಿಮಗೆ ಒಳ್ಳೆ ಮಾತು ಕೊಟ್ಟು ಜಲಶಕ್ತಿ ಯೋಜನೆಯಲ್ಲಿ ಪಾವಗಡ ತಾಲೂಕು ನಾಟ್ ಓನ್ಲಿ ಪಾವಗಡ, ನಮ್ಮ ನಿಮಿಷ ತಾಳಪ್ಪ. ಇಲ್ಲಿ ಈಗ ಅವ್ರ ದೇಶಕ್ಕೆ ನಾವು ಇಲ್ಲಿಗೆ 70,000 ಕೋಟಿ ಅಲಾಟ್ ಮಾಡಿದ್ದೀವಿ. ಎಷ್ಟು? 70. ಇವ್ರು 70,000 ಕೋಟಿ ಹಾಕ್ಬೇಕು. ಇವರು ನೀವು 12 ರಾಜ್ಯಗಳನ್ನು ನಾನು ರಿವ್ಯೂ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರ. ನಾನು ಹೇಳೋದು ಒಂದು ಸಣ್ಣ ಸುಳ್ಳಾದರೆ ನೀವೇನು ಹೇಳ್ತೀರೋ ಕೇಳ್ತೀನಿ. ಜಮ್ಮು ಕಾಶ್ಮೀರ ಅವ್ರೇನು ಸೀರಿಯಸ್ ಆಗಿ ತೊಗೊಂಡವ್ರೆ, ನಮ್ಮವ್ರು ತೊಗೊಂಡಿಲ್ಲ. ಅದಕ್ಕೆ ಯಾಕೆ ವಿಶೇಷವಾಗಿ ಕೇಳ್ತಾ ಇದ್ವಿ ಅಂದ್ರೆ ಸುಮಾರು ವರ್ಷಗಳಿಂದ ನಿನಗೂ ಮೇಲ್ದಂಡೆ ಅದನ್ನು ಏನಾದರೂ ಭದ್ರಾ ಮೇಲ್ದಂಡೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ದರು. ನಿರ್ಮಲಾ ಸೀತಾರಾಮ್ ಅವರು, ನಾನು, ನಮ್ಮ ಕುಮಾರಸ್ವಾಮಿಯವರು, ಜೋಶಿಯವರು ಎಲ್ಲ ಭೇಟಿ ಮಾಡಿದ್ವಿ. ನಮ್ಮ ಶೋಭಮ್ಮನ್ನು ಸೇರಿ ಮಾತಾಡಿದ್ದೀವಿ. ಒಂದು ಸತ್ಯ, ತಾಂತ್ರಿಕವಾಗಿ ನೋಡ್ರಿ, ಇವು ಸರ್ಕಾರ ಬರ್ತದೆ, ಅಲ್ಲಿ ಫೈಲ್ ಮೂವ್ ಮಾಡೋರು ಯಾರಪ್ಪ? ಯಾರು ವಹಿಸ್ಬೇಕಾ ಅಧಿಕಾರಿಗಳು? ನನಗೇನು ಸಂಬಂಧ? ರಾಜ್ಯ ಸರ್ಕಾರ ಮಾಡ್ಬೇಕ್ರಿ. ಚೀಟೆ ಇರೋದು ಯಾರಿಗೆ? ಇವತ್ತು ಕೇಂದ್ರ ಸರ್ಕಾರ ಒಂದು ದೊಡ್ಡ ಸಮುದ್ರ, ಅದರೊಳಗೆ ಎಲ್ಲವೂ ಸಿಗ್ತದೆ. ನೀವು ಬೆಳಿಗ್ಗೆ ಸಂಜೆ ಗಂಟೆ ಬರೀ ಬೈತಾನೆ ಇದ್ರೆ ಯಾರು ಬರ್ತಾರಪ್ಪ ನಿನ್ನ ಹತ್ರ? ಬೇಜಾರು ಮಾಡ್ಕೋಬೇಡಿ. ಇವತ್ತು ನನಗೆ ಆನಂದ ಆಗಿದ್ದು ಜಮ್ಮು ಕಾಶ್ಮೀರ ರೀ, ಐ ಸ್ವೇರ್ ಗಾಡ್, ನೀವು ತಿಳ್ಕೊತೇನೋ. ನಿನ್ನೆ ನಾನು 3.5 ಗಂಟೆ ರಿವ್ಯೂ ಮಾಡಿದ್ರು ರೀ. 3.5 ಗಂಟೆ ಏನು ಅದು ಮಾಡಿರೋದು ನೀರು ಕುಡಿಯೋದು ಜಲಶಕ್ತಿ ನೀವು ನೋಡ್ಬೇಕು ಯಜಮಾನ್ರೆ. ಅದು ಬೇಡ, ಮಧ್ಯಪ್ರದೇಶಕ್ಕೆ ಹೋಗಿ ರಾಜಸ್ಥಾನ ಅಶೋಕ್ ಗೆಹ್ಲೋಟ್ ಅವರು ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಅದು ಅದನ್ನು ಬಿಟ್ಬಿಟ್ಟು ಇವರು ಬೆಳಗ್ಗೆ ಅಂದರೆ ಮೂಡ ವಾಲ್ಮೀಕಿ ಹಿಂಗಾದ್ರೆ ಏನಪ್ಪ ಮಾಡ್ಬೋದು ಸರ್? ನಿಮ್ಮ ಕೇಂದ್ರ ಸರ್ಕಾರನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ಮುಖ್ಯಮಂತ್ರಿ ಅವರು ಹೈಜಾಕ್ ಮಾಡ್ತಾರೆ. ನಮ್ಗೆ ಸ್ಪೆಷಲ್ ಪ್ಯಾಕೇಜ್ ಕೊಡಿ ಅಂತ ಇವಾಗ ಬೆಳಿಗ್ಗೆ 30,000 ಕೋಟಿ ಕೇಳಿದ್ದಾರೆ. ತಪ್ಪೇನ್ರಿ? ಒಬ್ರು ಮಾತಾಡೋದು ಕೇಳಿ ಸುಮ್ಮನೆ ಇಲ್ಲೆಲ್ಲೋ ನೀನು ಯಾವ ಪೇಪರ್ ತಮ್ಮ ನಮ್ದು ಕನ್ನಡ ಯಾಕೆ ಹೇಳ್ತೀನಿ ಅಂದ್ರೆ, ಯಾರು ಕೇಳಿದ್ರು ಚಂದ್ರಬಾಬು ನಾಯ್ಡು ಏನಪ್ಪ
ಅವರು ಅಲ್ಲ ಏನವರು ಅಂತೆ ಇವತ್ತು ಅಲ್ಲಪ್ಪ ನಾನು ಹೇಳೋದು ಕೇಳ್ರಿ ಚಂದ್ರಪ್ರಭುನ ಏನಾಗವ್ರೆ ಚಂದ್ರಬಾಬು ನಾಯ್ಡು 16 ಸೀಟ್ನ ಸಪೋರ್ಟ್ ಏ ಕೊಟ್ಟಿದ್ದೀನಿ. ತುತ್ತೇರಿ ನಾನು ಹೇಳೋದು ಕೇಳ್ರಿ ಇಲ್ಲಿ ಅವ್ರು ಏನಾಗವ್ರೆ ಹಿಂದಿರೋದು ಯಾರು CM ಅವ್ರು KM ಅಂತ ಹೋಗಿ ಅಲ್ರಿ ಅವ್ರು ಮಾತಾಡ್ತಾರೆ ಬೇಜಾರ್ ಮಾಡ್ಕೊಬೇಡ್ರಿ ಅಲ್ಲ ಅಂದ್ರೆ ಸಾಬ್ರ ದೇವರು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಬೇಜಾರ್ ಮಾಡ್ಕೊಬೇಡಿ ಇಂಡಿಯಾ ಭಾಗದ ಒಂದ್ ನಿಮಿಷ ತಾಳಿ ನಾವು ಹೇಳ್ತಾ ಇರೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೋದು. ಒಂದ್ ನಿಮಿಷ ತಾಳ್ರಿ ರೀ ಹ್ಞೂ ಸರ್. ಅವ್ರು ಕೇಳೋದು ಸರಿ ಇದೆ ಹ್ಞೂ ಅದು ಅವ್ರ ಹಕ್ಕು ಕೇಳಬಾರ್ದು ಅಂತ ಏನಿದೆ ಇವ್ರು ಯಾರು ಕೇಳಬೇಡ ಅಂತಾರೆ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಬಂದು ಬಟ್ಟೆ ಬಿಚ್ಬಿಟ್ಟು ಅಲ್ಲೆಲ್ಲ ಹೋಗಿ ನಿಂತ್ಕೋತಾರೆ ಯಾವ ನ್ಯಾಯ ರೀ ಇದು ಕಾಂಗ್ರೆಸ್ನವರು ಅಲ್ಲ ಅಲ್ಲ ತಪ್ಪಲ್ಲಪ್ಪ ಯಾವ ನ್ಯಾಯ ಇದೆ ಇದು ಯಾವ ಒಂದು ನಿಮಿಷ ತಾಳಿ 55 ವರ್ಷ ಈ ದೇಶ ಯಾರಿದ್ದಪ್ಪ ನಾನು ಹುಟ್ಟಿದ್ದ ವೆಂಕಟೇಶ ಹುಟ್ಟಿದ್ದ ಕಾಂಗ್ರೆಸ್ ಅದ್ರಲ್ಲಿ ನೀವು ಇದ್ದೀರಲ್ಲ ಸರ್, ನಾನಿದ್ದೆ ಕಾಂಗ್ರೆಸ್ನಲ್ಲಿ. ಹ್ಞೂ ಸರ್. ನಾನು MLA ಆಗಿದೆ ಅದು ಒಂದು ಸತ್ಯ ಹ್ಞೂ ಸರ್. ನೀವು ಒಂದು ಸಾರಿ ಕುಡಿಯೋ ನೀರಿಗೆ ಎಷ್ಟು ಆದ್ಯತೆ ಇದೆ ಅನ್ನೋ 2 ದಿನ ನಿಮ್ಗೆ ಬುಧವಾರ ನಾನೇ ನೋಡ್ಕೊತೀನಪ್ಪ ಟ್ರೈನೊಂದು ಬಸ್ಸೊಂದು ಫ್ಲೈಟೊಂದು ಎಲ್ಲ ನಾನೇ ನೋಡ್ತೀನಿ ನನ್ನ ಆಫೀಸ್ ಬನ್ನಿ ಏನೇನು ನಡೆದಿದೆ ನೀವು ಮಾಡ್ತೀವಿ ಅಲ್ಲಿ ಮಾಡಿರೋ ಕೆಲಸನ ತೋರಿಸ್ತೀನಿ ಅದನ್ನು ಮಾಡೋದು ಬಿಟ್ಟು ಬಾಕಿದೆಲ್ಲ ಮಾಡ್ತಾರೆ ನಾವೇನು ರೀ ಮಾಡೋಣ ನೀವು ರಾಜ್ಯ ನಾವೇನು ಮಾಡೋಣಪ್ಪ ಹೇಳು ಆಸೆ ಇಷ್ಟೇನೆ 12, 15, 16 ವರ್ಷದ ಯೋಜನೆ ಇತ್ತು ಇಲ್ಲ ಸರ್ 1955 ಆಯ್ತಾ ಅದು ನನಗೆ ಗೊತ್ತಿಲ್ಲ ಕಣಪ್ಪ ನಾನು ಹುಟ್ಟಿದ್ದು 51 ಕಣ ನೀನು 55 ಹುಟ್ಟಿದ್ರೆ ಗೊತ್ತಿಲ್ಲ ಅದಕ್ಕೆ ನಾನು ಬಂದ ತಕ್ಷಣ ನನಗೆ ಪ್ರಧಾನಿಗಳು ಹೇಳಿದ್ದು ಒಂದೇ ಒಂದು ಕರ್ನಾಟಕದಲ್ಲಿ ಎಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ ಪ್ರಾಜೆಕ್ಟ್ ಆಗಿಲ್ಲ ಅದನ್ನೆಲ್ಲವನ್ನು ಏನಾದ್ರು ಮಾಡಿ ನೀವು ಇದನ್ನು ಕೈಗೆತ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಸಾರಿ ನಾವು ರಾಯದುರ್ಗ ತುಮಕೂರಿಗೆ, ತುಮಕೂರಿಂದ ಚಿತ್ರದುರ್ಗ ದಾವಣಗೆರೆಗೆ 600, 300, 700 ಕೋಟಿ ರೂಪಾಯಿ ಬರೀ ಇದಕ್ಕೆ ವರ್ಕ್ ಕೊಟ್ಟಿದ್ದೀವಿ. 300 ಕೋಟಿ ಮೇಲ್ಪಟ್ಟು ಎಲೆಕ್ಟ್ರಿಫಿಕೇಷನ್ ಕೊಟ್ಟಿದ್ದೀವಿ. ಈಗಾಗಲೇ ಕೊಟ್ಟಾಗೋಯ್ತು. ಇವಾಗ ಇನ್ನೂ ಅದಲ್ಲಿರ 250, 300 ಕೋಟಿ ಇವರ ಅಕೌಂಟ್ನಲ್ಲಿ ಈ ದುಡ್ಡಲ್ಲಿ ಇದೆ. ನಮಗೆ ದುಡ್ಡದೇ ತೊಂದರೆ ಇಲ್ಲ. ಹೌದು ಸರ್. ಟೆಂಡ್ರುಗಳು ಬಜೆಟ್ ಮತ್ತೊಂದು ಮಗದೊಂದು ಏನಾಗಿತ್ತು ಅವ್ರು ಆಡಿದ್ದೇ ಆಟ ಆಗಿತ್ತು. ಅಧಿಕಾರಿಗಳು ಫೋರ್ಸ್ ಇರಲಿಲ್ಲ. ನಾನು ಬಂದ ಮೇಲೆ 1 ತಿಂಗಳು 2 ದಿನ ಆಯ್ತು. ಇವತ್ತಿಗೆ 11ನೇ ತಾರೀಕು ಚಾರ್ಜ್ ತೊಗೊಂಡೆ, ಅವತ್ತೇ ಚಾರ್ಜ್ ತೊಗೊಂಡೆ. ಮಂತ್ರಿ ಆದ ತಕ್ಷಣವೇ ಕೈಲೇ ಚಾರ್ಜ್ ತಗೊಂಡ ತಕ್ಷಣ ಸುಮಾರು ನಾನು 23-24 ಮೀಟಿಂಗ್ ಮಾಡಿದ್ದೀನಿ. 113, 114 ಗಂಟೆ ಅನ್ನೋ ರಿವ್ಯೂ ಮಾಡಿದ್ದೀನಿ. ವಾಟ್ ಈಸ್ ವಾಟ್ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಗೊತ್ತಿದೆ. ಏನಾದರೂ ಮಾಡಿ 2026 ಡಿಸೆಂಬರ್ 30ನೇ ತಾರೀಕು ಒಳಗಡೆ ರೈಲ್ ಓಡಿಸ್ತೀರ ಅಂದ್ರೆ ಒಂದು ನಿಮಿಷ, ನಾನು ರೈಲ್ ಓಡಿಸಲ್ಲ ಗುರು, ರೈಲ್ ಓಡ್ತದೆ. ಭೂಸ್ವಾಧೀನ ಪ್ರಕ್ರಿಯೆ ತಡ ಒಂದು ನಿಮಿಷ ತಾಳಿ, ಇಲ್ಲ ಒಂದು ನಿಮಿಷ, ಇಲ್ಲ ಒಂದು ನಿಮಿಷ. 300 ಚಿಲ್ಲರೆ ಎಕರೆ ಇತ್ತು. ಅದು 130 ಎಕರೆಗೋ 120 ಎಕರೆಗೋ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸ್ವತಃ ನಾನು ತುಂಬ ಸಾರಿ ಗದ್ದಲ ಮಾಡಿದ್ಮೇಲೆ ಅವರೇ ಕರೆದು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಅವನು ಸ್ವಲ್ಪ ಬಿಡೋಲ್ಲ. 59 ROB RUB ಇದೆ. ಯಾವತ್ತೊಂದಿದು 25 ವರ್ಷದ್ದು 860 ಕೋಟಿ ಕೊಟ್ಬಿಟ್ಟು 17 ಕೋಟಿ ಕೊಟ್ಟು ಸುಮ್ಮನೆ ಕೈ ತೊಳ್ಕೊಂಡು ಕೊಟ್ಟಿದ್ರು. ನೀನು ದುಡ್ಡು ಕೊಡೋದು ಬೇಡ, ಕಾಸು ಕೊಡೋದು ಬೇಡ, ನಮ್ಗೆ ಜಾಗ ಕೊಡಪ್ಪ ಅಂತ ಕೇಳಿದ್ದೀವಿ. ಕೊಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಹೋಗಿದೆ. ನನಗನ್ನಿಸ್ತದೆ ಯಾವ್ಯಾವುದು ಹಳೆಯದು 12 ಕೇಸ್ ಇದೆ, 12 ಯೋಜನೆಗಳಿವೆ. ಈ 12 ಯೋಜನೆಗಳನ್ನು ನಾನು 3 ವರ್ಷದಲ್ಲಿ ಏನಾದ್ರು ಮಾಡ್ತೀನಿ. ಈ ಯೋಜನೆ ಮಾತ್ರ ಡಿಸೆಂಬರ್ 30ನೇ ತಾರೀಕು 26 ಕ್ಲೋಸ್ ಮಾಡ್ತೀನಿ. ನೀವು ಜಲಶಕ್ತಿ ಸಚಿವರು ಆಗಿದ್ದೀರಿ, ನೀವು ಹೊರಗಿನವರು ಅಂತೇಳಿ ತುಮಕೂರು ಜಿಲ್ಲೆಯಲ್ಲಿ ನೀವು ಲೋಕಸಭೆಗೆ ನಿಂತ್ಕೊಂಡಾಗ ಎಲ್ಲರೂ ಇದು ಮಾಡಿದ್ರು. ಆದರೂ ನಿಮಗೆ ಒಳ್ಳೆ ಮಾತ ಕೊಟ್ಟು ಜಲಶಕ್ತಿ ಯೋಜನೆಯಲ್ಲಿ ಪಾವಗಡ ತಾಳಿಲಿ ನಾಟ್ ಓನ್ಲಿ ಪಾವಗಡ, ನಮ್ದು ನಿಮಿಷ ತಾಳಪ್ಪ. ಇಲ್ಲಿ ಈಗ ಅವ್ರ ದೇಶಕ್ಕೆ ನಾವು ಇಲ್ಲಿಗೆ 70,000 ಕೋಟಿ ಅಲಾಟ್ ಮಾಡಿದ್ದೀವಿ. ಎಷ್ಟು? 70. ಇವ್ರು 70,000 ಕೋಟಿ ಹಾಕ್ಬೇಕು. ಇವರು ನೀವು 12 ರಾಜ್ಯಗಳನ್ನು ನಾನು ರಿವ್ಯೂ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರ. ನಾನು ಹೇಳೋದು ಒಂದು ಸಣ್ಣ ಸುಳ್ಳಾದರೆ ನೀವೇನು ಹೇಳ್ತೀರೋ ಕೇಳ್ತೀನಿ. ಜಮ್ಮು ಕಾಶ್ಮೀರ ಅವ್ರೇನು ಸೀರಿಯಸ್ ಆಗಿ ತೊಗೊಂಡವ್ರೆ, ನಮ್ಮವ್ರು ತೊಗೊಂಡಿಲ್ಲ. ಅದಕ್ಕೆ ಯಾಕೆ ವಿಶೇಷವಾಗಿ ಕೇಳ್ತಾ ಇದ್ವಿ ಅಂದ್ರೆ ಸುಮಾರು ವರ್ಷಗಳಿಂದ ನೆನಗು ಮೇಲ್ದಂಡೆ ಅದನ್ನು ಏನಾದರೂ ಭದ್ರಾ ಮೇಲ್ದಂಡೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ದರು. ನಿರ್ಮಲಾ ಸೀತಾರಾಮನ್ ಅವರು, ನಾನು, ನಮ್ಮ ಕುಮಾರಸ್ವಾಮಿಯವರು, ಜೋಶಿಯವರು ಎಲ್ಲ ಭೇಟಿ ಮಾಡಿದ್ವಿ. ನಮ್ಮ ಶೋಭಮ್ಮನ್ನು ಸೇರಿ ಮಾತಾಡಿದ್ದೀವಿ. ಒಂದು ಸತ್ಯ,
ತಾಂತ್ರಿಕವಾಗಿ ನೋಡ್ರಿ ಇವು ಸರ್ಕಾರ ಬರ್ತದೆ ಅಲ್ಲಿ ಫೈಲ್ ಮೂವ್ ಮಾಡೋರು ಯಾರಪ್ಪ, ಯಾರು ವಹಿಸ್ಬೇಕು ಅಧಿಕಾರಿಗಳನ್ನ? ನೀವೇ ನನಗೇನು ಸಂಬಂಧ? ರಾಜ್ಯ ಸರ್ಕಾರ ಮಾಡ್ಬೇಕ್ರಿ. ತೀಟೆ ಇರೋದು ಯಾರಿಗೆ? ಇವತ್ತು ಕೇಂದ್ರ ಸರ್ಕಾರ ಒಂದು ದೊಡ್ಡ ಸಮುದ್ರ, ಅದರೊಳಗೆ ಎಲ್ಲವೂ ಸಿಗ್ತದೆ. ನೀವು ಬೆಳಿಗ್ಗೆ ಸಂಜೆ ಗಂಟೆ ಬರೀ ಬೈತಾನೆ ಇದ್ರೆ ಯಾರು ಬರ್ತಾರಪ್ಪ ನಿನ್ನ ಹತ್ರ? ಬೇಗ ಮಾಡ್ಕೋಬೇಡಿ. ಇಲ್ಲ ಇವತ್ತು ನನಗೆ ಆನಂದ ಆಗಿದ್ದು ಜಮ್ಮು ಕಾಶ್ಮೀರ ರೀ, ಐ ಸ್ವೇರ್ ಗಾಡ್, ನೀವು ತಿಳ್ಕೊತೇನೋ. ನಿನ್ನೆ ನಾನು 3.5 ಗಂಟೆ ರಿವ್ಯೂ ಮಾಡಿದೆ ರೀ. 3.5 ಗಂಟೆ ಏನು ರೀ ಅದು ಮಾಡಿರೋದು? ನೀರು ಕುಡಿಯೋದು ಜಲಶಕ್ತಿ ನೀವು ನೋಡ್ಬೇಕ್ರಿ ಯಜಮಾನ್ರೆ. ಅದು ಬೇಡ, ಮಧ್ಯಪ್ರದೇಶಕ್ಕೆ ಹೋಗಿ ರಾಜಸ್ಥಾನ ಅಶೋಕ್ ಗೆಹ್ಲೋಟ್ ಅವರು ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಅದು ನೋಡಿ ಅದನ್ನು ಬಿಟ್ಬಿಟ್ಟು ಇವರು ಬೆಳಗ್ಗೆ ಅಂದರೆ ಮೂಡ ವಾಲ್ಮೀಕಿ ಹಿಂಗಾದ್ರೆ ಏನಪ್ಪ ಮಾಡ್ಬೋದು? ಇನ್ನೊಂದು ಸರ್, ನಿಮ್ಮ ಕೇಂದ್ರ ಸರ್ಕಾರನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ಮುಖ್ಯಮಂತ್ರಿ ಅವರು ಹೈಜಾಕ್ ಮಾಡ್ತಾರೆ. ನಮ್ಗೆ ಸ್ಪೆಷಲ್ ಪ್ಯಾಕೇಜ್ ಕೊಡಿ ಅಂತ ಇವಾಗ ಬೆಳಿಗ್ಗೆ 30,000 ಕೋಟಿ ಕೇಳಿದ್ದಾರೆ. ತಪ್ಪೇನ್ರಿ?